ಹಲೋ ಎಲ್ರಿಗೂ ನಮಸ್ಕಾರ. ಕಿಚನ್ ಕ್ವೀನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ಮತ್ತೆ ತೋರಿಸ್ತಾ ಇದ್ದೀನಿ. ಅದು ಏನಂದರೆ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ರೆಸಿಪಿ. ಎನಿ ಟೈಮ್ ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ನೀವು ಟ್ರಾವೆಲ್ ಮಾಡೋವಾಗ್ಲೂ ಇದನ್ನು ತೊಗೊಂಡು ಹೋಗ್ಬೋದು. ಆ ರೀತಿ ಬೇರೆ ಕಡೆ ಹೊರಗಡೆ ಮಿಕ್ಸ್ಚರು ಚಿಪ್ಸು ಆ ಥರ ತೊಗೊಂಡು ತಿನ್ನೋದಕ್ಕಿಂತ ಇದು ತಿಂದರೆ ಸ್ವಲ್ಪ ಹೆಲ್ದಿಯಾಗೂ ಇರುತ್ತೆ, ನಮಗೆ ಹೊಟ್ಟೆನೂ ಫಿಲ್ ಆಗುತ್ತೆ ಆ ಟೈಮಲ್ಲಿ. ಸೊ ಆ ಒಂದು ಮಿಕ್ಸ್ಚರ್ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳಂದರೆ, ಮೊದಲಿಗೆ ನಾವು ಇಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ, ಎಲ್ಲ ಒಂದು 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ಇದು ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಇದು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತಾರಲ್ವ ಅದು. ಆಮೇಲೆ ಇದು ಮಸ್ಕ್ ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಆಮೇಲೆ ಪಿಸ್ತಾ. ಇದು 2 ಥರ ನಾನು ದ್ರಾಕ್ಷಿ ತೊಗೊಂಡಿದ್ದೇನೆ. ಅದರಲ್ಲಿ ಕಪ್ಪು ದ್ರಾಕ್ಷಿ ಒಂದು ತೊಗೊಂಡಿದ್ದೀನಿ. ಆಮೇಲೆ ಕ್ರ್ಯಾನ್ಬೆರೀಸ್, ಅದು ಸ್ವಲ್ಪ ಹುಳಿಯಾಗಿ ಸ್ವೀಟಾಗಿರುತ್ತೆ. ಸೊ ತಿನ್ನೋದಕ್ಕೆ ಬೇರೆ ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ಸ್ವೀಟ್ನೆಸ್ಸು ಆ್ಯಡ್ ಮಾಡೋ ನೆಸೆಸಿಟಿ ಇರಲ್ಲ, ಅದಕ್ಕಾಗಿ ಇದನ್ನು ತೊಗೊಂಡಿದ್ದೀನಿ. ಕ್ರ್ಯಾನ್ಬೆರಿ ಮತ್ತು ಕಪ್ಪು ದ್ರಾಕ್ಷಿ, ಸ್ವಲ್ಪ ಕೊಬ್ಬರಿ ಪೀಸಸ್ ಈ ಥರ ನಾನು ತಿನ್ನಾಗಿ ಸ್ಲೈಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಇದು ಖಾರಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ. ಆಮೇಲೆ ಇದು ಕರಿಬೇವಿನ ಸೊಪ್ಪು, ಅರಿಶಿಣ ಪುಡಿ ಮತ್ತು ಈ ಒಂದು ದ್ರಾಕ್ಷಿ, ಒಣ ದ್ರಾಕ್ಷಿ, ಇದು ಬಿಳಿ ದ್ರಾಕ್ಷಿ, ಇದು ಕಪ್ಪು ದ್ರಾಕ್ಷಿ 2 ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬೇಕಾಗಿರೋಂಥದ್ದು ಉಪ್ಪು. ಇಷ್ಟು ಸಾಮಾನು ನಮ್ಮ ಒಂದು ಮಿಕ್ಸ್ಚರ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಇದನ್ನು ನಾವು ಮಾಡೋ ವಿಧಾನ ನೋಡೋದಾದರೆ, ಮೊದಲಿಗೆ ಎಲ್ಲದನ್ನು ನಾವು ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದರಲ್ಲಿ ಎಲ್ಲದನ್ನು ನಾವು ಇದರಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಕ್ಸೆಪ್ಟ್ ಆಫ್ ಅಂದರೆ ದ್ರಾಕ್ಷಿ ಮತ್ತು ಇದು ಕಪ್ಪು ದ್ರಾಕ್ಷಿ, ಒಂದು ಬಿಳಿ ದ್ರಾಕ್ಷಿ ಬಿಟ್ಟು ಉಳಿದಿದ್ದನ್ನೆಲ್ಲನೂ ನಾವು ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದೊಂದಾಗಿ ಸಪ್ರೇಟಾಗಿ ಮಾಡ್ಕೋಬೇಕು, ಯಾಕೆಂದರೆ ಒಂದೊಂದೇ ಅಲ್ಲಿ ಬೇಯೋದು ಸ್ವಲ್ಪ ರೋಸ್ಟ್ ಆಗೋದು ಸ್ವಲ್ಪ ಟೈಮ್ ಡಿಫ್ರೆನ್ಸ್ ಆಗುತ್ತೆ. ಸೊ ಅದಕ್ಕಾಗಿ ಎಲ್ಲ ಸಪ್ರೇಟಾಗಿ ನಾವು ಡ್ರೈ ರೋಸ್ಟು ಮಾಡ್ಕೊಂಬರೋಣ. ಸೊ ಈಗ ನಾನು ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಮತ್ತೆ ಬರ್ತೀನಿ. ನೋಡಿ, ಈಗ ಇದನ್ನು ಗೋಡಂಬಿ ಹುರಿತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಇಲ್ಲಾಂದರೆ ಹಾಗೇನೋ ಇದನ್ನು ಡ್ರೈ ರೋಸ್ಟ್ ಮಾಡ್ಬೋದು. ಬಾದಾಮಿಗೂ ಅಷ್ಟೇ, ಬೇಕಾದರೆ ತುಪ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಬೋದು, ಇಲ್ಲಾಂದರೆ ಡ್ರೈ ರೋಸ್ಟ್ ಮಾಡ್ಬೋದು. ಎರಡು ಪರವಾಗಿಲ್ಲ, ಯಾವುದೂ ಎರಡು ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಎಲ್ಲನೂ ಈ ರೀತಿಯಾಗಿ ನಾನು ಕೆಲವೊಂದು ಡ್ರೈ ರೋಸ್ಟ್ ಮಾಡಿದ್ದೀನಿ. ಇನ್ನು ಈ ದ್ರಾಕ್ಷಿ ಮತ್ತು ಗೋಡಂಬಿ, ಬಾದಾಮಿ ಅವನ್ನ ಮಾತ್ರ ನಾನು ಏನು ಮಾಡಿದ್ದೀನಿ, ತುಪ್ಪ ಹಾಕಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಅಗಸೆ ಬೀಜನೂ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಮಾಡೋ ವಿಧಾನ ನೋಡೋಣ. ಇದನ್ನೆಲ್ಲ ನಾವು ಮತ್ತೆ ಈಗ ಇಲ್ಲಿ ಬಾಣಲಿ ಇಟ್ಟಿದ್ದೀನಿ. ಸೊ ಈ ಬಾಣಲಿಲಿ ಇದೇ ಬಾಣಲಿಗೆ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಬಾಣಲಿ ಕಾದಿದೆ, ಅದಕ್ಕೆ ನಾನು ಒಂದು 2 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ತುಂಬ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ, ತುಂಬ ಸಿಕ್ಕಿ ಬಂದ್ಬಿಡುತ್ತೆ. 2 ಸ್ಪೂನ್ ಸಾಕು. ಇದು ಎಣ್ಣೆ ಗೀ ತುಂಬ ಚೆನ್ನಾಗಿ ಕಾದಿದೆ, ಯಾಕೆಂದರೆ ಅದು ಹೀಟಾಗಿರೋ ಬಾಣಲಿಗೆ ಹಾಕಿರೋದು. ಸೊ ತುಂಬ ಹೊತ್ತು ಕಾಯಿಸೋದು ಬೇಡ, ಅದಕ್ಕೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರಕ್ಕೆ ಇರಿಸಬೇಕು ಅಷ್ಟು ಚಿಲ್ಲಿ ಪೌಡರು ಮತ್ತು ಅರಿಶಿನ ಪುಡಿ, ಇದು ಉಪ್ಪು. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬೋದು. ಆಮೇಲೆ ಬೇಕಾದ್ರೂ ಸ್ವಲ್ಪ ನಾವು ಕಡಿಮೆ ಆಯಿತು ಅಂದರೆ ಹಾಕೋಬೋದು. ಫಸ್ಟಿಗೆ ಜಾಸ್ತಿ ಹಾಕಬೇಡಿ, ನೋಡ್ಕೊಂಡು ಹಾಕಿ. ಸೊ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದ್ಸರಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಡ್ರೈ ರೋಸ್ಟ್ ಮಾಡಿರೋ ಈ ಒಂದು ನಟ್ಸ್, ಸೀಡ್ಸ್ ಎಲ್ಲ ಹಾಕ್ಸೋಣ. ಇದು ಮತ್ತೆ ಈಗ ದ್ರಾಕ್ಷಿ ಅದೆಲ್ಲ ಸಪ್ರೇಟಾಗಿ ನಾನು ಹುರಿದಿಟ್ಟಿದ್ದೆಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಈ ಒಂದು ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜನ
ಹಾಕ್ತಾ ಇದ್ದೀನಿ. ಸೊ ಈಗ ಇದನ್ನು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಅದು ಉಪ್ಪು ಖಾರದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಹಾಗಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಾದಮೇಲೆ ಉಪ್ಪು ಖಾರ ಏನಾದರೂ ಕಡಿಮೆ ಆದರೆ ನೀವು ಮತ್ತೆ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ. ನಾನು ನನಗೆ ಎಷ್ಟು ಬೇಕೋ ಇಲ್ಲಿ ಅಷ್ಟು ಹಾಕಿದ್ದೀನಿ. ಸೊ ಇವಾಗ ನೋಡಿ ಇದು ಆಗಿದೆ. ಇದು ಇನ್ನೇನು ಕೆಳಗಡೆ ನಾವು ಇಳಿಸಬೇಕಾದ್ರೆ ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡರ್, ಸ್ವಲ್ಪ ಇಲ್ಲ ಚಾಟ್ ಮಸಾಲನಾದರೂ ಹಾಕ್ಬೋದು. ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ, ಸುಮ್ಮನೆ ಚಿಟಕಿ ಥರ ಅದನ್ನ ಯೂಸ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಹಾಕಿದೆ, ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕ್ಕೊಂಡ್ರೆ ಇದನ್ನ ಒಂದು 3 ತಿಂಗಳ ಥರ ನಾವು ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು. ಎಲ್ಲಾದರೂ ಟ್ರಾವೆಲಿಂಗಲ್ಲಿ ಹೋದಾಗ ತಿನ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಆ ರೀತಿಯಾಗಿಯೂ ಇದನ್ನು ತಿನ್ಬೋದು. ನೋಡಿ ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇತ್ತು ಅಂತ ಒಂದು ಸಾರಿ ಇದನ್ನು ಟ್ರೈ ಮಾಡಿ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತ. ಇದೇ ರೀತಿಯಾಗಿ ಹೊಸ ಹೊಸ ರೆಸಿಪಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.